ವೇದ ಸಾಹಿತ್ಯದ ಆಳವಾದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಅಂಶವನ್ನು ಪ್ರತಿನಿಧಿಸುವ ಭಾಗವೆಂದರೆ ಉಪಾಸನಾಕಾಂಡ. ವೇದಗಳಲ್ಲಿ ಉಲ್ಲೇಖಿಸಲ್ಪಟ್ಟ 3 ಪ್ರಮುಖ ವಿಭಾಗಗಳಲ್ಲಿ ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡಗಳಲ್ಲಿ ಉಪಾಸನಾಕಾಂಡವು ಅತ್ಯಂತ ಪ್ರಮುಖ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ. ಇದು ಕರ್ಮಕಾಂಡದ ಯಾಗಯಜ್ಞಗಳ ಬಾಹ್ಯಕ್ರಿಯೆಗಳಿಂದ ಮನಸ್ಸಿನ ಅಂತರಂಗದ ಶುದ್ಧತೆಯತ್ತ ಸಾಗುವ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಉಪಾಸನಾಕಾಂಡವು ನೇರವಾಗಿ ಧ್ಯಾನ, ಉಪಾಸನೆ, ಚಿಂತನೆ ಮತ್ತು ಆಧ್ಯಾತ್ಮಿಕ ಅನುಭವಗಳ ಮಾರ್ಗವನ್ನು ಬೋಧಿಸುತ್ತದೆ. ಈ ಭಾಗವನ್ನು ಆರಣ್ಯಕ ಎಂದು ಕರೆಯಲಾಗುತ್ತದೆ. ಆರಣ್ಯಕ ಎಂಬ ಶಬ್ದದ ಮೂಲ ಅರಣ್ಯ ಎಂಬ ಪದದಿಂದ ಬಂದಿದ್ದು, ಅದರ ಅರ್ಥ ಅರಣ್ಯ ಅಥವಾ ಕಾಡು. ಹಿಂದಿನ ಕಾಲದಲ್ಲಿ ಋಷಿಗಳು ತಮ್ಮ ಜೀವನದ ಅಂತಿಮ ಹಂತಗಳಲ್ಲಿ ಅರಣ್ಯಗಳಿಗೆ ತೆರಳಿ ಪ್ರಪಂಚದ ಗದ್ದಲಗಳಿಂದ ದೂರವಾಗಿ ಶಾಂತವಾದ ವಾತಾವರಣದಲ್ಲಿ ಧ್ಯಾನಮಗ್ನರಾಗುತ್ತಿದ್ದರು. ಆ ಅರಣ್ಯಗಳಲ್ಲಿ ನಡೆಸಿದ ಆಧ್ಯಾತ್ಮಿಕ ಚಿಂತನೆಗಳೇ ಆರಣ್ಯಕಗಳ ರೂಪದಲ್ಲಿ ವಿಕಸಿಸಿದವು. ಆರಣ್ಯಕಗಳು ಕೇವಲ ಧ್ಯಾನದ ವಿಧಾನಗಳನ್ನು ಮಾತ್ರ ಬೋಧಿಸುವುದಿಲ್ಲ. ಅವುಗಳಲ್ಲಿ ಮನುಷ್ಯನ ಅಂತರಂಗ ಶುದ್ಧೀಕರಣ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗಗಳು ವಿವರಿಸಲ್ಪಟ್ಟಿವೆ. ವೇದಗಳ ಕರ್ಮಕಾಂಡದಲ್ಲಿ ನಿರೂಪಿಸಲ್ಪಟ್ಟ ಯಜ್ಞಗಳು ಮತ್ತು ವಿಧಿವಿಧಾನಗಳು ಹೊರಾಂಗ ಕ್ರಿಯೆಗಳಾಗಿದ್ದರೆ, ಆರಣ್ಯಕಗಳಲ್ಲಿ ಆ ಯಜ್ಞಗಳ ಅಂತರಂಗಾರ್ಥ ಅಂದರೆ ಅವುಗಳ ಆತ್ಮಸಂಬಂಧವಾದ ತಾತ್ಪರ್ಯವನ್ನು ತೋರಿಸಲಾಗಿದೆ. ಯಜ್ಞದಲ್ಲಿ ಕಾಣುವ ಅಗ್ನಿ ಇಲ್ಲಿ ಧ್ಯಾನದ ಅಗ್ನಿಯಾಗಿ ಪರಿವರ್ತಿತವಾಗುತ್ತದೆ. ಹೊರಗೆ ಅರ್ಪಿಸಲ್ಪಡುವ ಹವಿಯನ್ನು ಇಲ್ಲಿ ಮನಸ್ಸಿನ ಆಂತರಿಕ ಅರ್ಪಣೆಯ ರೂಪದಲ್ಲಿ ವಿವರಿಸಲಾಗುತ್ತದೆ. ಆರಣ್ಯಕಗಳ ಪ್ರಮುಖ ಉದ್ದೇಶವೆಂದರೆ ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಾಶ್ರಮದತ್ತ ಸಾಗುತ್ತಿರುವ ವ್ಯಕ್ತಿಗೆ ಆಧ್ಯಾತ್ಮಿಕ ದಿಕ್ಕು ನೀಡುವುದು. ಈ ಹಂತದಲ್ಲಿ ಮನುಷ್ಯನು ಲೋಕ ಕಾರ್ಯಗಳಿಂದ ಕ್ರಮೇಣ ದೂರವಾಗಿ ಆತ್ಮವಿಚಾರಣೆಯತ್ತ ತಿರುಗುತ್ತಾನೆ. ವಾನಪ್ರಸ್ಥಾಶ್ರಮವು ಸಂನ್ಯಾಸಾಶ್ರಮದ ಪೂರ್ವಸಿದ್ಧಿಯಂತಿದೆ. ಈ ಹಂತದಲ್ಲಿ ಆತ್ಮವನ್ನು ಅರಿಯುವ ತೀವ್ರ ಬಯಕೆ ಉಂಟಾಗುತ್ತದೆ. ಆರಣ್ಯಕಗಳಲ್ಲಿ ಈ ತಯಾರಿಯನ್ನು ಮಾಡಲು ಬೇಕಾದ ಧ್ಯಾನ ವಿಧಾನಗಳು, ಪ್ರಾಣಾಯಾಮ, ಉಪಾಸನೆ ಮತ್ತು ಮನಸ್ಸಿನ ಶಾಂತಿ ಸಾಧಿಸುವ ಮಾರ್ಗಗಳು ಸುಂದರವಾಗಿ ವಿವರಣೆಗೊಂಡಿವೆ. ಆರಣ್ಯಕಗಳಲ್ಲಿ ಬಾಹ್ಯ ಕರ್ಮಗಳ ತಾತ್ವಿಕ ವ್ಯಾಖ್ಯಾನವೂ ಕಾಣಿಸುತ್ತದೆ. ಉದಾಹರಣೆಗೆ, ಯಜ್ಞವನ್ನು ಕೇವಲ ಅಗ್ನಿಯಲ್ಲಿ ಹವಿಯನ್ನು ಅರ್ಪಿಸುವ ಕ್ರಿಯೆಯೆಂದು ಅಲ್ಲ, ಅದನ್ನು ಮನುಷ್ಯನ ಒಳಗಿನ ಇಚ್ಛೆ, ಕ್ರೋಧ, ಲೋಭ ಮುಂತಾದ ಅಶುದ್ಧಿಗಳನ್ನು ತ್ಯಜಿಸುವ ಒಂದು ಪ್ರಕ್ರಿಯೆಯೆಂದು ವಿವರಿಸಲಾಗುತ್ತದೆ. ಇದೇ ಕಾರಣಕ್ಕೆ ಆರಣ್ಯಕಗಳಲ್ಲಿ ಕರ್ಮಕಾಂಡ ಮತ್ತು ಜ್ಞಾನಕಾಂಡಗಳ ಮಧ್ಯದ ಆಧ್ಯಾತ್ಮಿಕ ಸೇತುವೆಯನ್ನು ಕಾಣಬಹುದು. ವೇದಗಳಲ್ಲಿ ವಿವಿಧ ಆರಣ್ಯಕಗಳು ದೊರಕುತ್ತವೆ. ಋಗ್ವೇದದ ಐತರೇಯ ಆರಣ್ಯಕ, ಯಜುರ್ವೇದದ ತೈತ್ತಿರೀಯ ಆರಣ್ಯಕ, ಸಾಮವೇದದ ಛಾಂದೋಗ್ಯ ಆರಣ್ಯಕ ಮತ್ತು ಅಥರ್ವವೇದದ ಪ್ರಶ್ನೋಪನಿಷತ್ ಆಧಾರಿತ ಭಾಗಗಳು, ಇವುಗಳೆಲ್ಲವೂ ವೇದಗಳ ಉಪಾಸನಾಕಾಂಡಕ್ಕೆ ಸೇರಿವೆ. ಐತರೇಯ ಆರಣ್ಯಕದಲ್ಲಿ ಮಾನವ ಸೃಷ್ಟಿಯ ತತ್ವ, ಆತ್ಮ ಮತ್ತು ಪ್ರಪಂಚದ ನಂಟು ಹಾಗೂ ಧ್ಯಾನದ ಪ್ರಕ್ರಿಯೆಗಳ ಕುರಿತು ವಿಶಾಲ ಚಿಂತನೆಗಳು ದೊರಕುತ್ತವೆ. ತೈತ್ತಿರೀಯ ಆರಣ್ಯಕವು ಉಪಾಸನೆ ಮತ್ತು ಧ್ಯಾನದ ಶ್ರೇಷ್ಠ ಮಾರ್ಗಗಳನ್ನು ನಿರೂಪಿಸುವುದರ ಜೊತೆಗೆ ಪ್ರಾಣ ಮತ್ತು ಬ್ರಹ್ಮನ ಸಂಬಂಧವನ್ನು ವಿಶ್ಲೇಷಿಸುತ್ತದೆ. ಛಾಂದೋಗ್ಯ ಆರಣ್ಯಕವು ಧ್ಯಾನ, ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಎಂಬ ಆಧ್ಯಾತ್ಮಿಕ ಅಭ್ಯಾಸಗಳ ಸೌಂದರ್ಯವನ್ನು ಬೋಧಿಸುತ್ತದೆ. ಆರಣ್ಯಕಗಳು ಕೇವಲ ಶಾಸ್ತ್ರೀಯ ಗ್ರಂಥಗಳಲ್ಲ, ಅವು ಮನುಷ್ಯನ ಒಳಗಿನ ಬೆಳಕನ್ನು ಪ್ರಜ್ವಲಿಸುವ ಧ್ಯಾನ ಗ್ರಂಥಗಳು. ಇವುಗಳಲ್ಲಿ ಧ್ಯಾನವನ್ನು ಕೇವಲ ಧಾರ್ಮಿಕ ವಿಧಿಯೆಂದು ಅಲ್ಲ, ಒಂದು ಆಂತರಿಕ ಕ್ರಾಂತಿಯೆಂದು ಪರಿಗಣಿಸಲಾಗಿದೆ. ಉಪಾಸನೆಯ ಮೂಲಕ ದೇವರನ್ನು ಹುಡುಕುವುದು ಎಂದರೆ ದೇವರನ್ನು ಹೊರಗೆ ಹುಡುಕುವುದಲ್ಲ, ಆತ್ಮದಲ್ಲಿ ಅಡಕವಾಗಿರುವ ದಿವ್ಯತೆಯನ್ನು ಅರಿಯುವುದಾಗಿದೆ ಎಂದು ಆರಣ್ಯಕಗಳು ಸಾರುತ್ತವೆ. ಅವುಗಳಲ್ಲಿ ಪ್ರಪಂಚದ ಮೂಲತತ್ವವಾದ ಬ್ರಹ್ಮನ ಕುರಿತು ಅನೇಕ ಗಂಭೀರ ವಿವರಣೆಗಳು ಕಾಣುತ್ತವೆ. ಬ್ರಹ್ಮವೇ ಸತ್ಯ,
ಪ್ರಪಂಚವೇ ಅದರ ಪ್ರತಿಫಲ ಎಂಬ ಮಹಾತತ್ವವನ್ನು ಆರಣ್ಯಕಗಳಲ್ಲಿ ವಿಶ್ಲೇಷಿಸಲಾಗಿದೆ. ಈ ರೀತಿಯಾಗಿ ಉಪಾಸನಾಕಾಂಡ ಅಥವಾ ಆರಣ್ಯಕಗಳು ಮಾನವನ ಧಾರ್ಮಿಕ ಜೀವನವನ್ನು ತಾತ್ವಿಕ ಜೀವನದತ್ತ ಒಯ್ಯುವ ಆಧ್ಯಾತ್ಮಿಕ ಹಂತವಾಗಿವೆ. ಹೀಗೆ ವೇದಗಳಲ್ಲಿ ಉಪಾಸನಾಕಾಂಡವು ಒಂದು ಮಹತ್ವದ ಆಧ್ಯಾತ್ಮಿಕ ಪರಿವರ್ತನೆಯ ಪ್ರತೀಕವಾಗಿದೆ. ಅದು ಮನುಷ್ಯನನ್ನು ಬಾಹ್ಯ ಕರ್ಮಗಳಿಂದ ಆಂತರಿಕ ಧ್ಯಾನದತ್ತ ಕರೆದೊಯ್ಯುತ್ತದೆ. ಅದರಿಂದ ಆತ್ಮಜ್ಞಾನವು ವೃದ್ಧಿಯಾಗಿ ಮನುಷ್ಯನ ಜೀವನವು ಪವಿತ್ರತೆಯಿಂದ ಮತ್ತು ಶಾಂತಿಯಿಂದ ತುಂಬುತ್ತದೆ. ಆರಣ್ಯಕಗಳು ಆಧ್ಯಾತ್ಮಿಕ ಚಿಂತನೆಗೆ ಜೀವಂತ ಪ್ರೇರಣೆಯಾಗಿದ್ದು, ಇಂದಿಗೂ ಮಾನವತೆಯ ಧ್ಯಾನ ಮಾರ್ಗವನ್ನು ಬೆಳಗಿಸುತ್ತಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.